ಯಾರು ಯಾರನ್ನ ಭೇಟಿ ಮಾಡಿದ್ದಾರೆ ಅಂತ ಗೊತ್ತಿದೆ. ಎಚ್ಡಿಕೆ ಭೂಮಿ ಒತ್ತುವರಿ ದ್ವೇಷದ ಪಾಲಿಟಿಕ್ಸ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ನಾವ್ಯಾರಾದ್ರೂ ಕೇಸ್ ಹಾಕಿದ್ದೇವಾ? ಎಚ್.ಡಿ. ಕುಮಾರಸ್ವಾಮಿಗೆ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ? ಕೋರ್ಟ್ನಿಂದ ಆದೇಶ ಇದೆ. ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ, ನಾವೇನ್ ಮಾಡ್ತೀವಿ? ದ್ವೇಷ ರಾಜಕಾರಣ ಇರೋದು ಅವರ DNA ಯಲ್ಲಿದೆ. ರಾಮನಗರ ಹೆಸರು ಬದಲಾಯಿಸಿಯೇ ಬದಲಾಯಿಸ್ತೇವೆ, ಮಾಡೋದು ಹೇಗೆ ಅಂತ ನಮಗೆ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರು ಯಾರನ್ನ ಭೇಟಿ ಮಾಡಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ ನಮಗೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ DCM ಡಿಕೆ ಶಿವಕುಮಾರ್ ಅವರು. ನೋಡಿ, ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ರು. ಬಹಳ ಪ್ರಮುಖವಾಗಿ ಈಗ ಒತ್ತುವರಿ ವಿಚಾರ ಏನಿದೆಯಲ್ಲ, ದ್ವೇಷ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಕಾಂಗ್ರೆಸ್ ಸರ್ಕಾರದವರು, ಹಂಗಾಗಿನೇ ಭೂಮಿ ಒತ್ತುವರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ದ್ವೇಷದ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ನಾವ್ಯಾರಾದ್ರೂ ಕೇಸ್ ಹಾಕಿದ್ದೇವಾ? ಎಚ್.ಡಿ. ಕುಮಾರಸ್ವಾಮಿ ಯಾಕೆ ಗಾಬರಿ ಪಡ್ಕೋಬೇಕು, ಯಾಕೆ ಹೆದರಬೇಕು? ಏನು ದ್ವೇಷದ ರಾಜಕಾರಣ ಮಾಡಿದೀವಿ ನಾವು? ಹೈಕೋರ್ಟ್ನಿಂದ ಆದೇಶ ಇದೆ. ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ, ನಾವೇನು ಮಾಡ್ತಿದ್ದೀವಿ? ದ್ವೇಷದ ರಾಜಕಾರಣ ಇರೋದು ಅವರ DNA-ನಲ್ಲಿ. ನೋಡಿ, ಅವರು DCM ಡಿಕೆ ಶಿವಕುಮಾರ್ ಅವರು ಹೇಳಿರೋದು ದ್ವೇಷದ ರಾಜಕಾರಣ ಅನ್ನೋದು ಅವರ DNA-ಯಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರ DNA-ಯಲ್ಲಿಯೇ ದ್ವೇಷ ಅನ್ನೋದಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇನ್ನು ರಾಮನಗರದ ಹೆಸರು ಬದಲಾಯಿಸ್ತೇವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ DCM ಡಿಕೆ ಶಿವಕುಮಾರ್. ಕೇಂದ್ರ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ರಾಮನಗರ ಅನ್ನೋ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಇದರ ಹಿಂದೆ ಯಾರಿದ್ದಾರೆ, ಯಾರನ್ನ ಯಾರು ಹೋಗಿ ಮೀಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ನೇರವಾಗಿಯೇ ಕುಮಾರಸ್ವಾಮಿಯವರು ಇದನ್ನ ತಡೆ ಹಿಡಿದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾವು ರಾಮನಗರ ಹೆಸರನ್ನ ಬದಲಾಯಿಸಿಯೇ ಬದಲಾಯಿಸ್ತೇವೆ, ಮಾಡೋದು ಹೇಗೆ ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.